ಹರೇ ರಾಮ 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 ಹರಿ ಹರಿ. ಸೊ ಇವತ್ತಿನ ವೈಷ್ಣವ ಸದಾಚಾರಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಸೊ ಇವತ್ತಿನ ವಿಷಯ ಭಕ್ತರಲ್ಲದವರ ಸಹವಾಸವನ್ನು ತೊರೆಯುವುದು. ಅಂದರೆ ಯಾವ ರೀತಿ ನಾವು ಭಕ್ತರಲ್ಲದೆ ಇತರೆ ಅವರ ಸಹವಾಸನ ತೊರೆಯೋದು. ಸೊ ಉಪದೇಶಾಮೃತದಲ್ಲಿ ಶ್ಲೋಕ 3ರಲ್ಲಿ ನಮಗೆ ಈ ಥರ ತಿಳಿಸ್ಕೊಡ್ತಾ ಇದ್ದಾರೆ. ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗ ಸದೃತ್ಯ ಷಡ್ಭಕ್ತಿ ಪ್ರವರ್ತಿತಿ. ಸೊ ಇದರಲ್ಲಿ ನಾವು ಸಂಗತ್ಯಾಗ ವಿಷಯವನ್ನು ತಗೊಂಡಿದ್ದೀವಿ. ಇವತ್ತು ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕಾದ್ರೆ ಅಥವಾ ಯಶಸ್ಸು ಸಿಗಬೇಕಾದ್ರೆ ನಾವು ಅನಿಷ್ಟ ವ್ಯಕ್ತಿಗಳ ಸಹವಾಸವನ್ನು ತೊರೆಯಬೇಕು. ಈ ಅನಿಷ್ಟ ವ್ಯಕ್ತಿಗಳಲ್ಲಿ ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಮತ್ತಿತರ ಅಭಕ್ತರು ಸೇರ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ಗೃಹಸ್ಥ ಭಕ್ತರೊಬ್ಬರು ವೈಷ್ಣವ ಧರ್ಮದ ಸಾಮಾನ್ಯ ತತ್ವಗಳೇನು, ಸಾಮಾನ್ಯವಾಗಿ ವೈಷ್ಣವನ ನಿತ್ಯ ಕರ್ಮಗಳೇನು ಅಂತ ಕೇಳ್ತಾರೆ. ಆವಾಗ ಚೈತನ್ಯ ಮಹಾಪ್ರಭುಗಳು ಕೂಡಲೇ ಈ ರೀತಿಯಾಗಿ ಉತ್ತರಿಸ್ತಾರೆ. ಅಸತ್ಸಂಗತ್ಯಾಗ ಯಹಿ ವೈಷ್ಣವ ಆಚಾರ. ಇದರ ಅರ್ಥ ಈ ರೀತಿ ಇದೆ: ಲೌಕಿಕ ವ್ಯಕ್ತಿಗಳ ಅಥವಾ ಅಭಕ್ತರ ಸಹವಾಸವನ್ನು ತೊರೆಯುವನೇ ವೈಷ್ಣವ. ಯಾವಾಗ ನಾವು ಲೌಕಿಕ ವ್ಯಕ್ತಿಗಳು ಅಥವಾ ಅಭಕ್ತರ ಸಹವಾಸವನ್ನು ಯಾರು ತೊರೀತಾರೆ ಅವರೇ ವೈಷ್ಣವ ಅಂತ ಚೈತನ್ಯ ಮಹಾಪ್ರಭುಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀಲ ನರೋತ್ತಮ ದಾಸ ಠಾಕೂರರು ಕೂಡ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ತಾಂದೇರೆ ಚರಣ ಸೇವಿ ಭಕ್ತ ಸೇನವಾಸ. ಇದರ ಅರ್ಥ ಹೀಗಿದೆ: ಶುದ್ಧ ಭಕ್ತರ ಸಹವಾಸದಲ್ಲಿದ್ದು ಪೂರ್ವ ಆಚಾರ್ಯರು ಹೇಳಿದ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಒಬ್ಬನು ಭಕ್ತರ ಸಂಘದಲ್ಲಿದ್ದರೆ ಆಗ ಅಭಕ್ತರ ಸಂಘ ಮಾಡಲು ಅವಕಾಶ ಇರುತ್ತದೆ. ಯಾವಾಗ ನಾವು ಭಕ್ತರ ಸಂಘದಲ್ಲಿ ಇರ್ತೀವಿ ಆಗ ಮಾತ್ರ ನಮಗೆ ಅಭಕ್ತರ ಸಂಘವನ್ನು ತೊರೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವು ಭಕ್ತಿ ಸೇವೆಯಲ್ಲಿ ಏನಾದರೂ ಪ್ರಗತಿಯನ್ನು ಕಾಣಬೇಕಾದ್ರೆ ಶುದ್ಧರ ಭಕ್ತರ ಸಂಘ ಎಷ್ಟು ಅಗತ್ಯವಿದೆಯೋ ಸೊ ಅಷ್ಟೇ ಮುಖ್ಯ ಅಭಕ್ತರ ಸಂಘವನ್ನು ತೊರೆಯೋದು. ಅಂದರೆ ಎರಡೂ ಕೂಡ ಅಟ್ ಎ ಟೈಮ್ ಮಾಡಬೇಕು. ಸೊ ಉದಾಹರಣೆಗೆ ನಾವು ನಮ್ಮ ಮಕ್ಕಳು ಕೂಡ ನಾವು ಹೇಳ್ತಾ ಇರ್ತೀವಿ, ಸೊ ಓದಬೇಕಾದ್ರೆ ನೋಡಪ್ಪ ಓದೋ ಮಕ್ಕಳ ಜೊತೆ ಸೇರು, ಓದದೇ ಇರೋ ಮಕ್ಕಳ ಜೊತೆ ಸೇರಬೇಡ ಅಂತ. ಅದೇ ರೀತಿ ಕೂಡ ಭಕ್ತಿನಲ್ಲಿ ಕೂಡ ನಾವು ಏನಾದರೂ ಮುಂದುವರಿಬೇಕಾದ್ರೆ ಭಕ್ತರ ಜೊತೆನೇ ಸೇರಬೇಕು. ಆ ಭಕ್ತರ ಜೊತೆ ಸೇರಿದ್ರೆ ಏನಾಗುತ್ತೆ, ನಮ್ಮ ಒಂದು ಭಕ್ತಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅನ್ನೋದು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸೊ ಮತ್ತು ಭಕ್ತರಲ್ಲದವರ ಜೊತೆಯ ಒಡನಾಟವನ್ನು ನಾವು ಕಡಿಮೆ ಮಾಡಬೇಕು. ಏಕೆಂದರೆ ಅವರ ಸಹವಾಸವು ನಮ್ಮ ಪ್ರಜ್ಞೆಯನ್ನು ಕಲುಷಿತಗೊಳ್ಳುತ್ತೆ. ನಮ್ಮ ಪ್ರಜ್ಞೆ ಏನಿದೆ ಅದು ಕಲುಷಿತಗೊಳ್ಳುತ್ತೆ. ಸೊ ಭಕ್ತರಲ್ಲದವರೊಂದಿಗೆ ಕನಿಷ್ಠ ಮಟ್ಟಿಗೆ ಮಾತ್ರ ನಾವು ಸಹವಾಸ ಮಾಡಬೇಕು. ಮತ್ತು ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ, ಅಭಕ್ತರ ಸಹವಾಸದಿಂದ ಸತ್ಯನಿಷ್ಠೆ, ಶುಚಿತ್ವ, ಕರುಣೆ, ನಮ್ಮ ಬುದ್ಧಿ ಮತ್ತು ಭಕ್ತರ ಇನ್ನೊಂದು ವಿಶೇಷ ಗುಣ ಆಕರ್ಷಣೆ ಮತ್ತು ಉತ್ತಮ ಗುಣಗಳು ಇವು ನಮ್ಮಿಂದ ನಶಿಸಿ ಹೋಗುತ್ತೆ. ಮತ್ತು ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ಏನು ಐಶ್ವರ್ಯನ ಪಡೆದಿರ್ತೀವಿ ಅವು ಕೂಡ ನಶಿಸಿ ಹೋಗುತ್ತೆ ಅನ್ನೋದು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿ ಹುಚ್ಚ ಪಗಲಿರ ಅಂತ. ಸೊ ಅಂದರೆ ಇದನ್ನು ಹೆಂಗೆ ಹಾಳಾಗುತ್ತೆ ಅಂದರೆ ಅಭಕ್ತರ ಸಹವಾಸದಿಂದನೇ ನಮಗೆ ಇದು ಹಾಳಾಗುತ್ತೆ. ಸೊ ಭಗವಾನ್ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು, ಅಂದರೆ ಅಪವಿತ್ರ ಸಹವಾಸ ಮಾಡೋದ್ರಿಂದ ನಾವು ದೂರ ಇರಬೇಕು. ಅದರಲ್ಲಿ 2 ವಿಧಗಳನ್ನ ತಿಳಿಸ್ಕೊಡ್ತಿದ್ದಾರೆ. ಪುರುಷ ಅಥವಾ ಮಹಿಳೆಯರೊಂದಿಗೆ ಹೆಚ್ಚು ಆಕರ್ಷಣೆ, ಅವರೊಂದಿಗೆ ಒಡನಾಟವನ್ನು ಇಟ್ಕೊಂಡಿರೋದು. ಸೊ ಮತ್ತು ಭೌತಿಕ ಐಶ್ವರ್ಯಕ್ಕೆ ಅಂಟಿಕೊಂಡಿರೋದು. ಉದಾಹರಣೆಗೆ ಭೌತಿಕ ಐಶ್ವರ್ಯದಲ್ಲಿ ಇವತ್ತು ನಾವೆಲ್ಲ ಸಿಂಪಲಾಗಿ ಅಂಟ್ಕೊಂಡಿದ್ದೀವಿ. ಸೊ ನಾವು ಹೇಳ್ತಾ ಇದ್ದೀವಿ ಜಪ ಮಾಡಿ ಮಣಿಯನ್ನು ತಿರುಗಿಸಿ ಅಂತ ಹೇಳ್ತಾ ಇರ್ತೀವಿ. ಆದರೆ ನಮಗೆ ಫಸ್ಟ್ ನಮ್ಮ ಕೈಗೆ ಸಿಗ್ತಾ ಇರೋದು ನಮ್ಮ ಮೊಬೈಲ್ ಫೋನು. ಸೊ ಅದು ಕೂಡ ಒಂದು ರೀತಿಯ ಭೌತಿಕ ಐಶ್ವರ್ಯ. ಬಟ್ ಅದರಲ್ಲಿ ನಾವು ನಮ್ಮ ಬೆರಳನ್ನು ಹಾಕಿ ತಿರುಗಿಸ್ತಾ ಇದ್ದೀವಿ. ಸೊ ಎಷ್ಟೊತ್ತು ನೋಡ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತಾಗೋದಿಲ್ಲ. ಸೊ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಆ ರೀಲ್ಸ್ ನೋಡೋದ್ರಲ್ಲೇ ನಾವು ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ ಅನ್ನೋದು ವಿಚಾರ ಹೇಳ್ತಾ ಇದ್ದಾರೆ. ಸೊ ಭಗವಾನ್ ಶ್ರೀ ಕೃಷ್ಣನ ಭಕ್ತರಲ್ಲದವರ ಸಹವಾಸವನ್ನು ಮಾಡಬಾರ್ದು. ಸೊ ಇದು ಮುಖ್ಯವಾಗಿರತಕ್ಕಂಥ ವಿಚಾರ ಇವತ್ತು. ಆದರೆ ಭಗವಾನ್ ಚೈತನ್ಯರು ಧರ್ಮ ಗ್ರಂಥಗಳನ್ನು ಉಲ್ಲೇಖಿಸಿ ಹೇಳ್ತಾ ಇದ್ದಾರೆ, ಅಭಕ್ತರ ಸಹವಾಸ ಮಾಡೋದಕ್ಕಿಂತ ಬೆಂಕಿಯಿಂದ ತುಂಬಿದ ಪಂಜರದಲ್ಲಿ ಬಂಧಿಸುವುದು ಎಷ್ಟೋ ಮೇಲು ಅಂತ ಒಂದು ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಕಡೆಯದಾಗಿ ನಮ್ಗೆ ಈ ಥರ ಎಲ್ಲ ಡೌಟ್ ಬಂತಲ್ವಾ, ಸೊ ನಾವು ಸಹವಾಸ ಮಾಡಲೇಬಾರ್ದಾ, ಹೊರಗಡೆ ನಮಗೆ ಅಭಕ್ತರು ಇರ್ತಾರಲ್ವ, ಯಾವ ರೀತಿಯಾಗಿ ಅವ್ರ ಜೊತೆ ನಾವು ಸಹವಾಸ ಮಾಡಬೇಕಾಗತ್ತೆ ಅನ್ನೋದ್ರೆ ಶ್ರೀಲ ಪ್ರಭುಪಾದರು ತಮ್ಮ ಉಪನ್ಯಾಸದಲ್ಲಿ ಒಂದು ಸಣ್ಣ ಕಥೆಯ ಮುಖಾಂತರ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಯಾವ ರೀತಿ ಒಂದು ಕೋತಿ ಮತ್ತು ಮೊಸಳೆ ಇಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಮೊಸಳೆ ಏನು ಮಾಡುತ್ತೆ, ತನ್ನ ಕೋತಿಯನ್ನು ತನ್ನ ಹೆಂಡತಿ ಕೇಳಿರ್ತಾರೆ, ಅದರ ಹೃದಯನ ನಾನು ತಿನ್ನಬೇಕು, ಸೊ ನನಗೆ ಅದರ ಆಹಾರವಾಗಿ ತಂದುಕೊಡಿ ಅಂತ. ಮೊಸಳೆ ಮೇಲೆ ಕೋತಿ ಕೂತ್ಕೊಂಡು ಹೋಗ್ತಾ ಇರುತ್ತೆ. ಆ ಕೋತಿ ಕೇಳುತ್ತೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತೇಳಿ. ನನ್ನ ಹೆಂಡತಿ ಕೇಳ್ತಿದ್ರೆ ನಿನ್ನ ಹೃದಯ ಭಾಳ ಚೆನ್ನಾಗಿದೆ ಅಂತೆ, ಸೊ ಹಾಗಾಗಿ ಅವಳು ಅದನ್ನು ತಿನ್ನೋಕ್ಕೆ ಬಯಸ್ತಾ ಇದ್ದಾಳೆ ಅಂತ. ಆಗ ಆ ಕೋತಿ ತಕ್ಷಣ ಹೇಳುತ್ತೆ, ನಾವು ಕೋತಿಗಳು ನಮ್ಮ ಹೃದಯವನ್ನು ಮರದಲ್ಲಿ ಇಟ್ಟಿರ್ತೀವಿ, ಸೊ ಹಾಗಾಗಿ ವಾಪಸ್ ಅಲ್ಲಿ ಕರ್ಕೊಂಡು ನಡಿ, ಅಲ್ಲಿ ತೊಗೊಂಬರ್ತೀನಿ ಅಂತ ಹೇಳುತ್ತೆ. ಸೊ ಅದೇ ರೀತಿ
ಅದು ತಕ್ಷಣ ಅದು ದಡಕ್ಕೆ ಬಂದ ತಕ್ಷಣ ಅದು ಮರ ಹತ್ಕೊಂಡ್ಬಿಡುತ್ತೆ. ಅಂದರೆ ಇದರಿಂದ ನಮಗೆ ಶಿಲ ಪ್ರೋಪಾದ್ ಏನು ಮುಖ್ಯವಾದ ಸಾರಾಂಶವನ್ನು ಹೇಳ್ತಾ ಇದ್ದಾರೆ ಅಂದರೆ, ಸೊ ನಾವು ಭೌತಿಕ ಜಗತ್ತಿನಲ್ಲಿ ಸಹವಾಸ ಮಾಡಬೇಕು, ಆದರೆ ನಮ್ಮ ಮನಸ್ಸು ಭಗವಂತ ಶ್ರೀ ಕೃಷ್ಣನಲ್ಲಿ ನೆಲೆಯಾಗಿರಬೇಕು. ಸೊ ಯಾವಾಗ ನಮ್ಮ ಮನಸ್ಸು ಭಗವಂತನಲ್ಲಿ ಇರುತ್ತೆ ಆಗ ಮಾತ್ರ ನಾವು ಸೇಫ್ ಆಗಿರ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಓಕೆ, ಹರೇ ಕೃಷ್ಣ. ಜಗದ್ಗುರು ಶಿಲ ಪ್ರೋಪಾದಿಕಿ ಜಯ.